ವೆಲ್ಕಮ್ ಬ್ಯಾಕ್. ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಕೈಗೆ ಸೇರ್ತಾ ಇದೆಯಾ ಅನ್ನೋ ಪ್ರಶ್ನೆ. ನಾವು ದೂರವಾಣಿ ಸಂಖ್ಯೆಗಳನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಕರೆ ಮಾಡಿ ನಿಮಗೆ ಹಣ ತಲುಪ್ತಾ ಇದೆಯಾ ಇಲ್ವಾ ಅನ್ನೋದನ್ನ ತಿಳಿಸಬಹುದು. ಸೀತಮ್ಮ ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಸುಳ್ಯದಿಂದ ಕರೆ ಮಾಡಿದ್ದಾರೆ ಅಂತ ಹೇಳಿ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಗೃಹಲಕ್ಷ್ಮಿ ಹಣ ಬರ್ತಾ ಇದೆಯಾ ತಮಗೆ? ಇಲ್ಲ ಮೇಡಮ್, ನಾನು 2 ವರ್ಷದಿಂದ ಅಲೆದಾಡ್ತಾ ಇದ್ದೇನೆ. ನನ್ನ ಬುಕ್ಕಿಗೆ 5 ಪೈಸೆ ಇವತ್ತಿನವರೆಗೂ ಬಂದಿಲ್ಲ. ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೀನಿ, ಹೊರತು ಒಂದೂ ಇಲ್ಲ. ಏನ್ ಹೇಳ್ತಾರೆ ಕೇಳಿದ್ರೆ? ಕೇಳಿದೆ ಹೇಳ್ತಾರೆ ನಾಳೆ ಬರ್ತದೆ, ನಾಡ್ದು ಬರ್ತದೆ, ಈ ತರ ಹೇಳ್ಕೊಂಡೇ ಇದ್ದಾರೆ ಇವತ್ತಿನವರೆಗೂ. ಏನೂ ಇಲ್ಲ. ಅಂದ್ರೆ ನಿಮಗೆ ಒಂದೇ ಒಂದ್ ಕಂತು ಕೂಡ ಬಂದಿಲ್ಲ? ಎನ್ರೋಲೇ ಮಾಡಿಸ್ಕೊಂಡಿಲ್ಲ ತಮ್ಮ ಹೆಸರನ್ನು? ಇಲ್ಲ, ನನ್ನ ಪಾಸ್ಬುಕ್ಕಿಗೆ ಒಂದು ಕಂತು ಬಂದಿಲ್ಲ ನನಗೆ. ನೀವು ಯಾರನ್ನ ಸಂಪರ್ಕ ಮಾಡಿದ್ರಿ? ಅಂದ್ರೆ ನಿಮ್ಮ ಊರಲ್ಲಿ ಮಾತ್ರ ಸಂಪರ್ಕ ಮಾಡಿದ ಅಥವಾ ಬೇರೆ ಯಾರಿಗಾರೋ ಗಮನಕ್ಕೆ ತರೋ ಪ್ರಯತ್ನ ಮಾಡಿದ್ರ ಇದನ್ನ? ನಿಮ್ಮ ಊರಿನ ಶಾಸಕರು ಅಥವಾ ಜನಪ್ರತಿನಿಧಿಗಳು ಹೀಗೆ? ಜನಪ್ರತಿನಿಧಿಗಳಿಗೆ ಇಲ್ಲಿ ಕಾಂಗ್ರೆಸ್ ಒಂದು ಆಫೀಸ್ ಇದೆ, ಅಲ್ಲಿ ತಗೊಂಡೋಗಿ ಕೊಟ್ಟಿದ್ದೀನಿ ಮೇಡಮ್. ಅಲ್ಲೂ ಹೇಳಿದ್ರು ಹಂಗೆ. ರೈಟ್ ಮೇಡಮ್, ಧನ್ಯವಾದ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಸೀತಮ್ಮ ಅವ್ರು ಮಾತ್ರ ಅಲ್ಲ, ಸೀಮಾ ಅವರೇ, ಇಂಥ ಅನೇಕ ಮಂದಿ ಇದ್ದಾರೆ. ಎನ್ರೋಲ್ ಮಾಡಿಸ್ಕೊಳ್ಳಿಕ್ಕೆ ಕಷ್ಟ ಆಗ್ತಾ ಇದೆ. ಎನ್ರೋಲ್ ಮಾಡಿಸ್ಕೊಂಡು 1-2 ತಿಂಗಳು ಹಣ ಬರುತ್ತೆ, ಆಮೇಲೆ ಬರೋದೇ ಇಲ್ಲ. ಈ ರೀತಿಯಾದವ್ರಿಗೆ ಸರಿಯಾದ ಒಂದು, ನಾನು ಆಗ್ಲೇ ಕೇಳ್ತಾ ಇದ್ದಾಗೆ, ಒಂದು ಹೆಲ್ಪ್ ಲೈನು, ಹೆಲ್ಪ್ ಡೆಸ್ಕೋ, ಇದು ಕೂಡ ಸರಿಯಾಗಿ ರೀಚ್ ಔಟ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅನ್ನೋ ಆರೋಪ ಇದೆ. ನೋಡಿ ಸ್ಮಿತಾ, ಅದಕ್ಕೆ ನಾನು ಮುಂಚೆನೂ ಹೇಳಿದೆ, ಇದು ಈ ಥರ ಒಂದು ಕಮಿಟಿನೇ ಒಂದು ಆರ್ಗನೈಸ್ ಮಾಡ್ತಾ ಇದ್ದೀವಿ. ಆದರೂ ಒಬ್ಬೊಬ್ರಿಗೆ ತಲುಪ್ತಿಲ್ಲ ಅಂತಂದರೆ ಪ್ರತಿಯೊಂದು ಮನೆಗೂ ಹುಡ್ಕೊಂಡು ಹೋಗಿ ಕೈಗೆ ಕೊಡೋದಕ್ಕಾಗಲ್ಲ. ಇವಾಗ ನೀವು ಇದನ್ನು ಇವಾಗ ಅಂಗವಿಕಲರಿಗೆ ಇದು ಬರ್ತಾ ಇತ್ತು, ಪೆನ್ಷನ್ ಬರ್ತಾ ಇತ್ತು, ಅದಕ್ಕೋಸ್ಕರ ಡಾಕ್ಟರ್ ಸರ್ಟಿಫಿಕೇಟ್ ತೊಗೋಬೇಕಾಗುತ್ತೆ. ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು, ಅದನ್ನು ಇಷ್ಟೇ % ಅಂತ ಡಾಕ್ಟರ್ ಡಿಕ್ಲೇರ್ ಮಾಡಬೇಕಾಗುತ್ತೆ. ಆವಾಗ ಬರುತ್ತೆ. ಈ ಥರ ಪ್ರತಿಯೊಂದಕ್ಕೂ ಯಾವುದೇ ಒಂದು ಇದನ್ನು ಮಾಡಿದಾಗ ಸಮಸ್ಯೆಗಳು ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಹಾಗಾಗಿ ಕೆಲವೊಂದು ಹ್ಯಾಂಡ್ಫುಲ್ ಆಫ್ ಪೀಪಲ್ಗೆ ಸಿಕ್ಕಿಲ್ಲ ಅಂತ ಮಾತ್ರಕ್ಕೆ ನಾವು ಕೊಟ್ಟೇ ಇಲ್ಲ ಅಂತ ಹೇಳಿ 2 ವರ್ಷ ಅಲ್ವಾ ಸೀಮಾ ಮೇಡಮ್? ಅವ್ರು ಹೇಳ್ತಿದ್ದಾರೆ 2 ವರ್ಷ ಲೋಕಲ್ ಕಾಂಗ್ರೆಸ್ ಆಫೀಸ್ಗೂ ಹೋದ್ವಿ, ಯಾರ್ಯಾರನ್ನ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ವಿ, ಡಾಕ್ಯುಮೆಂಟ್ಗಳನ್ನು ಕೊಟ್ವಿ, ಆದ್ರೂ ಇಲ್ಲ ಅಂತಂದ್ರೆ ಇದನ್ನ 2 ವರ್ಷದಿಂದನೂ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ನೋಡಿ, ಇವಾಗ ಒಂದು ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಒಂದು ಆ್ಯಪ್ ಇದೆ, ಐ ಆಮ್ ನಾಟ್ ಗೆಟಿಂಗ್ ದಟ್ ನೇಮ್. ಆ ಆ್ಯಪ್ ಥ್ರೂನೇ ಪ್ರತಿಯೊಂದೂ ಹೋಗಬೇಕಾಗಿರೋದು. ಇವಾಗ ವೆರಿಫಿಕೇಷನು ಇವ್ರದ್ದು ಆಧಾರ್ ಕಾರ್ಡ್ ಆಗಲಿ ಏನೇ ಆಗಲಿ ಆ ಆ್ಯಪ್ ಮುಖಾಂತರನೇ ವೆರಿಫಿಕೇಷನ್ ಆಗಿ ಅವ್ರಿಗೆ ಆವಾಗನೇ ಅದು ಅಮೌಂಟ್ ಹೋಗೋದು. ಸೊ ಹಾಗಾಗಿ ಇವಾಗ ಒಂದು ಸ್ಕಾಲರ್ಶಿಪ್ ಆಗ್ಬೋದು, ಕಾಲೇಜ್ದು, ಸ್ಕೂಲ್ಸ್ದು, ಮತ್ತು ಗೃಹಲಕ್ಷ್ಮಿದು, ಪ್ರತಿಯೊಂದು ಆ ಆ್ಯಪ್ ಮುಖಾಂತರನೇ ಹೋಗಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಪ್ರತಿಯೊಂದು ಮನೆಗೂ ಅವ್ರಿಗೆ ನಾನು ಕೇಳಕ್ಕೆ ಅವ್ರ ಫೋನ್ ಕಟ್ಟಾಯಿತು, ಅವ್ರು ಕೇಳಬೇಕಾಗಿತ್ತು. ನಾನು ಆ ಆ್ಯಪ್ ಮುಖಾಂತರ ಪ್ರತಿಯೊಂದು ಮನೆಗೆ ಹೋಗ್ಬಿಟ್ಟು ಆ ಆ್ಯಪ್ನಲ್ಲಿ ನಿಮಗೆ ವೆರಿಫಿಕೇಷನ್ ಮಾಡಿ, ಕಾಂಗ್ರೆಸ್ಸಿಂದಾನೇ ಇದು ಬೇರೆಯವ್ರಿಗೆ ಇದನ್ನು ಮಾಡಿ ಆ ಆ್ಯಪ್ ಮುಖಾಂತರ ಎನ್ರೋಲ್ ಮಾಡಿ ಆ ಆ್ಯಪಲ್ಲೇ ಮನೆಗೆ ಹೋಗ್ಬಿಟ್ಟು ವೆರಿಫಿಕೇಷನ್ ಮಾಡಿ ಅಪ್ರೂವಲ್ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಆ ಆ್ಯಪಲ್ಲಿ ಮೈಸೂರಿನಿಂದ ಮತ್ತೊಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗರಾಜ್ ಅವರೇ. ನಾಗರಾಜ್ ಅವರ ಧ್ವನಿ ತಲುಪ್ತಾ ಇದೆಯಾ? ಮೈಸೂರಿನಿಂದ ಬಹುಶಃ ಕರೆ ಮಾಡಿದ್ದಾರೆ ನಾಗರಾಜ್ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್ ಹೇಳಿ ಸರ್, ನಿಮ್ಮ ಮನೇಲಿ ಯಾರಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿದ್ದಾರಾ ಸರ್? ಮೇಡಮ್ ತಗೋತಾ ಇದ್ದಾರೆ ನಮ್ಮ ತಾಯಿ. ಬರ್ತಾ ಇದೆಯಾ? ಮೇಡಮ್ ಬರ್ತಾ ಇದೆಯಾ ಕರೆಕ್ಟ್ ಆಗಿ? ಅಂದ್ರೆ ಪ್ರತಿ ತಿಂಗಳು ಹಣ ಬಂದಿದ್ಯಾ? ಬರ್ತಾ ಇದೆ ಮೇಡಮ್, ಆದ್ರೆ ಒಂದ್ 2 ತಿಂಗಳಿಂದ ಬಂದಿಲ್ಲ. ಅಂದ್ರೆ ಇವರು ಸರ್ ಯಾವಾಗಿಂದ ಬಂದಿಲ್ಲ ಕೇಳಿಸ್ಕೊಡಿ. ಯಾವಾಗಿಂದ ಬಂದಿಲ್ಲ? 2 ತಿಂಗಳಿಂದ ಹಾಕಿಲ್ಲ. 2 ತಿಂಗಳಿಂದ 2 ತಿಂಗಳಿಂದ ಬಂದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಮುಂದುವರಿಸಿ ಸರ್, ನೀವು ಮುಂದಿನ ಹೇಳಿ. ಅಲ್ಲ ಮೇಡಮ್, ಊಹಾಪೋಹಗಳು ಬೇಡ ಮೇಡಮ್. ಆಗ್ತಾ ಇದಾರೆ ಅವರು. ಅಲ್ಲ, ನೀವು ಹಾಕೋದ್ನು ಬೇಡ ಅಂತೀರಿ ಬಿಜೆಪಿ ಅವರು. ಅವ್ರು ಆಗ್ತಾ ಇದಾರೆ. ಅವರು ನಾವೇನ ಸಾರ್ವಜನಿಕ ಜನಗಳು ಯಾರು ಕೊಟ್ಟು ಮಡಗಿಲ್ಲ ಅವ್ರಿಗೆ. ಮತ್ತೆ ಅವ್ರ ಮನೆ ತಂದು ಮಾಡ್ತಿದಾರಾ? ಮನೆ ತಂದು ಮಾಡೋದಲ್ಲ, ಈಗ ಬೇರೆ ಬೇರೆ ಸರ್ಕಾರದಿಂದ ಮಾಡ್ತಾ ಇದಾರಲ್ಲ. ರಾಜ್ಯದ ಜನರ ತೆರಿಗೆ ಹಣ ರೀ. ಕಾಂಗ್ರೆಸ್ ಅವ್ರ ಮನೆಯಿಂದ ತಗೊಂಡು ಕೊಡ್ತಾ ಇಲ್ಲ ಯಜಮಾನ್ರೆ. ಪ್ರತಿಯೊಬ್ಬ ರಾಜ್ಯದ ಜನರ ತೆರಿಗೆ ಹಣ ಇದು ಪ್ರಶ್ನೆ ಬಿಜೆಪಿ ಅವ್ರಿಗಾಗಿರೋದ್ರಿಂದ ಅವ್ರು ಉತ್ತರ ಕೊಡ್ಲಿ. ಸೀಮಾ ಮೇಡಮ್, ಅಶ್ವಿನಿ ಅವರೇ, 2 ತಿಂಗಳಿಂದ ಬರ್ತಿಲ್ಲ, ಯಾಕೆ ವಿರೋಧ ಮಾಡ್ತೀರಿ ಅನ್ನೋದು ಅವ್ರ ಪ್ರಶ್ನೆ ಆಗಿದೆ. ಉತ್ತರ ಕೊಡಿ. ನಾಗರಾಜ್ ಸರ್, ಅಲ್ಲಲ್ಲ ನಾಗರಾಜ್ ಸರ್, ನಿಮ್ಮ ಮನೆಗೆ 2 ತಿಂಗಳಿಂದ ಬರ್ತಿಲ್ಲ ಅಂತ ಹೇಳ್ತಿದ್ದೀರಿ.
ಬೇರೆಯವ್ರಿಗೆಲ್ಲ 5 ತಿಂಗಳಿಂದ ಬಂದಿಲ್ಲ. ಮಾಹಿತಿಯ ಕೊರತೆ ಇದೆ ಅನ್ಸುತ್ತೆ. ಯಾಕೆಂದ್ರೆ ಸಚಿವರೇ ಸದನದಲ್ಲಿ ಒಪ್ಕೊಂಡಿದ್ದಾರೆ ಆಗಸ್ಟ್ ಕೊನೆ ಬಂದಿರೋದು, ಸೆಪ್ಟೆಂಬರ್ ಇಂದ ಬಂದಿಲ್ಲ ಅಂತ. ಈಗ ಇಲ್ಲ, ಇವ್ರ ಮನೆ ಸ್ಪೆಷಲ್ ಆಗಿ ಹಾಕಿರ್ಬೋದು ಮೇಡಮ್, ನನಗೆ ಗೊತ್ತಿಲ್ಲ. ಇವ್ರ ಮನೆ ಸ್ಪೆಷಲ್ ಆಗಿ ಹಾಕಿರ್ಬೋದು. ಥ್ಯಾಂಕ್ ಯು ಸೋ ಮಚ್. ನನಗೆ ಇದೇ ಬೇಕಿತ್ತು. ಏನು ಕಾಂಗ್ರೆಸ್ ನ ಪರವಾಗಿ ಮಾತನಾಡಿದ್ರೆ ನೀವು ಮುಂದುವರಿಸಿ ಮೇಡಮ್. ಏನ್ ಹೇಳಿದ್ರಿ? ಕಾಂಗ್ರೆಸ್ ನ ಪರ ಮಾತಾಡಿದ್ರೆ ಅವ್ರ ಮನೆಗೆ ಬರೀ ಅವ್ರ ಮನೆಗೆ ಹೋಗಿ ಹಾಕಿರ್ಬೋದು ಅಂತ ಹೇಳ್ತೀರಾ? ಯಾಕೆ ಕಾಂಗ್ರೆಸ್ ವಿರೋಧ ಹೇಳಿದ್ರೆ ನೀವೇ ಹೇಳಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಷ್ಟು ತಿಂಗಳಿನಿಂದ ಹಾಕಿದ್ದೀವಿ, ಎಷ್ಟು ತಿಂಗಳಿನಿಂದ ಹಾಕಿಲ್ಲ ಅಂತ ಹೇಳಿದ್ರು. 5 ತಿಂಗಳು. ಆಗಸ್ಟ್ ಆದ್ಮೇಲೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 3 ತಿಂಗಳು ಕೊಟ್ಟಿಲ್ಲ ಅಂತ ಸಚಿವ ಹೇಳಿದ್ದಾರೆ. ಒಂದು ನಾಗರಾಜ್ ಅವ್ರು ಸುಳ್ಳು ಹೇಳ್ತಿರ್ಬೇಕು, ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಸುಳ್ಳು ಹೇಳ್ತಿದಾರಾ ಅಥವಾ ನಾಗರಾಜ್ ಅವ್ರು ಸುಳ್ಳು ಹೇಳಿದ್ರಾ? ಅಷ್ಟೇ ಸಿಂಪಲ್ ಪ್ರಶ್ನೆ. ಅದಕ್ಕೋಸ್ಕರನೇ ಹೇಳಿದ್ದು, ಬಹುಶಃ ಅದಕ್ಕೋಸ್ಕರನೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಬಂದು ಮತ್ತೆ ಅವರು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ನಿಮ್ಗೆ ಹೇಳ್ತಾರೆ. ಯಾಕಂದ್ರೆ ಕೆಲವೊಬ್ಬರಿಗೆ ಆಪ್ ಇಂದ ಗ್ಲಿಚ್ ಆಗಿರ್ಬಹುದು, ಏನೋ ಆಗಿರ್ಬಹುದು, ಕೆಲವ್ರಿಗೆ 5 ತಿಂಗಳು ಹೋಗಿಲ್ಲ ಇರ್ಬೋದು, ಕೆಲವರಿಗೆ 2 ತಿಂಗಳು ಹೋಗಿಲ್ಲ ಇರ್ಬೋದು. ಪ್ರಾಬ್ಲಮ್ ಇದೆ ಅಂದ್ರೆ ಈ ರಾಜ್ಯದಲ್ಲಿ ಒಬ್ಬ ಮರಿಕರಿಗೆ ಐಟಿ ಮಿನಿಸ್ಟರ್ ಕೂಡ ಇದ್ದಾರೆ. ಟೆಕ್ನಿಕಲ್ ಅಡ್ವೈಸ್ ಕೆಲಸ ಮಾಡಬಹುದು. ಅವರ ಕ್ಷೇತ್ರದ ಮಹಿಳೆಯರು ಬಂದಿರಲ್ಲ, ಏನ್ ಮಾಡ್ತಿದ್ದಾರೆ? ಗೀತಾ ಅಂತ ಹೇಳಿ ಮತ್ತೊಬ್ರು ದೂರವಾಣಿ ಸಂಪರ್ಕದಲ್ಲಿ ಗೀತಾ ಅವರೇ ಮಾತಾಡಿ. ಗೀತಾ ಅವರೇ, ಗೃಹಲಕ್ಷ್ಮಿ ಹಣ ಬರ್ತಾ ಇದೆಯಾ? ನೀವು ಫಲಾನುಭವಿ ಹೌದಾ ಅಲ್ವಾ ನನಗೆ ಗೊತ್ತಿಲ್ಲ. ಗೀತಾ ಅವ್ರ ಧ್ವನಿ ತಲುಪ್ತಾ ಇದೆಯಾ? ಗೀತಾ ಅವರೇ ಧ್ವನಿ ತಲುಪ್ತಾ ಇದೆಯಾ? ರೈಟ್, ಬಹುಶಃ ಸಂಪರ್ಕ ಕಡಿತ ಆಗಿದೆ. ಲಾಸ್ಟ್ ಕಾಲರು ಬಿಜೆಪಿ ಬಗ್ಗೆ ಗಂಭೀರವಾದ ಆರೋಪ ಮಾಡಿದ್ರು. 2000 2 ತಿಂಗಳಿಗೋ 3 ತಿಂಗಳಿಗೋ ಅಟ್ಲೀಸ್ಟ್ ಕೊಡ್ತಿದ್ದಾರೆ, ಅನೇಕ ಬಡವರಿಗೆ ಅದರಿಂದ ಹೆಲ್ಪ್ ಆಗ್ತಾ ಇದೆ. ನೀವು ಅದ್ರ ವಿರೋಧಿ ಯಾಕೆ ನಿಂತಿದ್ದೀರಿ ಅಂತ ಹೇಳಿ. ನಾವ್ ಅದ್ರ ವಿರೋಧಿಸ್ತಾನೂ ಇಲ್ಲ. ಡೇ 1 ಇಂದ ನಾವು ಸ್ಪಷ್ಟಪಡಿಸಿದೀವಿ. ಏನ್ ಹೇಳಿದಿರಾ ಅದನ್ನ ಜನರಿಗೆ ಕೊಡ್ಬೇಕು. ಅದು ಸರ್ಕಾರದ ಗವರ್ನೆನ್ಸ್ ನ ಒಳ್ಳೆಯ ಆಡಳಿತದ ಕ್ರಮ. ಅದು ನಾವ್ ಹೇಳ್ತಾ ಇರೋದು ಅಷ್ಟೇ. ನೀವು ಜನಕ್ಕೆ ವಿಶ್ವಾಸ ಕೊಟ್ಟಿದ್ದೀರಾ, ಭರವಸೆ ಕೊಟ್ಟಿದ್ದೀರಾ, ಗ್ಯಾರಂಟಿ ಕೊಡ್ತೀವಿ ಅಂತ, ಅದನ್ನ ತಲುಪಿಸಿ ಅಷ್ಟೇ ನಾವ್ ಹೇಳ್ತಾ ಇರೋದು. ಅದರಲ್ಲಿ ಪಾರದರ್ಶಕತೆ ಇರಬೇಕು. ಪ್ರತಿಯೊಂದು ಜನರಿಗೂ ನೀವು ಅಕೌಂಟಬಲ್ ಇಲ್ಲಿ. ಯಾಕೆ ಅಂದ್ರೆ ನಿಮ್ಮ ನಾಯಕರ ಮನೆಯ ದುಡ್ಡಲ್ಲ, ರಾಜ್ಯದ ತೆರಿಗೆದಾರರ ಹಣ. ಅದು ಯಾವುದೇ 1 ರೂಪಾಯಿಗೂ ಯು ಹ್ಯಾವ್ ಟು ಬಿ ಅಕೌಂಟಬಲ್. ನಿಮ್ಮ ಮಹಿಳಾ ಸಚಿವೆ ಜ್ಞಾನ ಇಲ್ಲದೆ ಸದನದೊಳಗಡೆ ಬಂದು ಮಾತಾಡ್ಲಿಕ್ಕೂ ಆಗದಂತಹ ಯೋಗ್ಯತೆ ಗದಗದಿಂದ ಪ್ರೇಮ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ಪ್ರೇಮ್ ಅವ್ರು ಕರೆ ಮಾಡಿದ್ದಾರೆ. ವೆಲ್ಕಮ್ ಬ್ಯಾಕ್. ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು 2000 ರೂಪಾಯಿ ಹಣ ಕೈಗೆ ಸೇರ್ತಾ ಇದೆಯಾ ಅನ್ನೋ ಪ್ರಶ್ನೆ. ನಾವು ದೂರವಾಣಿ ಸಂಖ್ಯೆಗಳನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಕರೆ ಮಾಡಿ ನಿಮಗೆ ಹಣ ತಲುಪ್ತಾ ಇದೆಯಾ ಇಲ್ವಾ ಅನ್ನೋದನ್ನ ತಿಳಿಸಬಹುದು. ಸೀತಮ್ಮ ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಸುಳ್ಯದಿಂದ ಕರೆ ಮಾಡಿದ್ದಾರೆ ಅಂತ ಹೇಳಿ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಗೃಹಲಕ್ಷ್ಮಿ ಹಣ ಬರ್ತಾ ಇದೆಯಾ ತಮ್ಗೆ? ಇಲ್ಲ ಮೇಡಮ್, ನಾನು 2 ವರ್ಷದಿಂದ ಆಡಳಿತ ಇದ್ದೇನೆ. ನನ್ನ ಬುಕ್ಕಿಗೆ 5 ಪೈಸೆ ಇವತ್ತಿನವರೆಗೂ ಬಂದಿಲ್ಲ. ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೀನಿ, ಹೊರತು ಒಂದೂ ಇಲ್ಲ. ಏನ್ ಹೇಳ್ತಾರೆ ಕೇಳಿದ್ರೆ? ಕೇಳಿದೆ ಹೇಳ್ತಾರೆ ನಾಳೆ ಬರ್ತದೆ, ನಾಡ್ದು ಬರ್ತದೆ, ಈ ತರ ಹೇಳ್ಕೊಂಡೇ ಇದ್ದಾರೆ ಇವತ್ತಿನವರೆಗೂ. ಏನೂ ಇಲ್ಲ. ಅಂದ್ರೆ ನಿಮಗೆ ಒಂದೇ ಒಂದ್ ಕಂತು ಕೂಡ ಬಂದಿಲ್ಲ, ಎನ್ರೋಲೇ ಮಾಡಿಸ್ಕೊಂಡಿಲ್ಲ ತಮ್ಮ ಹೆಸರನ್ನು? ಇಲ್ಲ, ನನ್ನ ಪಾಸ್ಬುಕ್ಕಿಗೆ 1 ಕಂತು ಬಂದಿಲ್ಲ ನನಗೆ. ನೀವು ಯಾರನ್ನ ಸಂಪರ್ಕ ಮಾಡಿದ್ರಿ? ಅಂದ್ರೆ ನಿಮ್ ಊರಲ್ಲಿ ಮಾತ್ರ ಸಂಪರ್ಕ ಮಾಡಿದ ಅಥವಾ ಬೇರೆ ಯಾರಿಗಾರ ಗಮನಕ್ಕೆ ತರೋ ಪ್ರಯತ್ನ ಮಾಡಿದ್ರ ಇದನ್ನ? ನಿಮ್ಮ ಊರಿನ ಶಾಸಕರು ಅಥವಾ ಜನಪ್ರತಿನಿಧಿಗಳು ಹೀಗೆ? ಜನಪ್ರತಿನಿಧಿಗಳಿಗೆ ಇಲ್ಲಿ ಕಾಂಗ್ರೆಸ್ ಒಂದು ಆಫೀಸ್ ಇದೆ, ಅಲ್ಲಿ ತಗೊಂಡೋಗಿ ಕೊಟ್ಟಿದ್ದೀನಿ ಮೇಡಮ್. ಅಲ್ಲೂ ಹೇಳಿದ್ರು ಹಂಗೆ. ರೈಟ್ ಮೇಡಮ್, ಧನ್ಯವಾದ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಸೀತಮ್ಮ ಅವ್ರು ಮಾತ್ರ ಅಲ್ಲ, ಸೀಮಾ ಅವರು ಇಂಥ ಅನೇಕ ಮಂದಿ ಇದ್ದಾರೆ. ಎನ್ರೋಲ್ ಮಾಡಿಸ್ಕೊಳ್ಳಿಕ್ಕೆ ಕಷ್ಟ ಆಗ್ತಾ ಇದೆ. ಎನ್ರೋಲ್ ಮಾಡಿಸ್ಕೊಂಡು 1-2 ತಿಂಗಳು ಹಣ ಬರುತ್ತೆ, ಆಮೇಲೆ ಬರೋದೇ ಇಲ್ಲ. ಈ ರೀತಿಯಾದವ್ರಿಗೆ ಸರಿಯಾದ ಒಂದು, ನಾನು ಆಗ್ಲೇ ಕೇಳ್ತಾ ಇದ್ದಾಗೆ, ಒಂದು ಹೆಲ್ಪ್ ಲೈನು, ಹೆಲ್ಪ್ ಡೆಸ್ಕೋ ಇದು ಕೂಡ ಸರಿಯಾಗಿ ರೀಚ್ ಔಟ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅನ್ನೋ ಆರೋಪ ಇದೆ. ನೋಡಿ ಸ್ಮಿತಾ, ಅದಕ್ಕೆ ನಾನು ಮುಂಚೆನೂ ಹೇಳಿದೆ, ಇದು ಈ ಥರ ಒಂದು ಕಮಿಟಿನೇ ಒಂದು ಆರ್ಗನೈಸ್